ನಮಸ್ಕಾರ. ನಾನು ಅಂಬಿಕಾ ತಂದೆ ದಶರಥ್. ನಾನು B.Ed 4th ಸೆಮ್ನ ವಿದ್ಯಾರ್ಥಿನಿಯಾಗಿದ್ದೇನೆ. ನನ್ನ 3 ವರ್ಷದ ಡಿಗ್ರಿ ಪದವಿಯನ್ನು ಶ್ರೀಮತಿ ಚಿನ್ನಮ್ಮ ಬಸಪ್ಪ ಪಾಟೀಲ್ ಚಿಂಚೋಳಿಯಲ್ಲಿ ಮುಗಿಸಿದ್ದೇನೆ. ನನ್ನ ಕಾಲೇಜಿನ ಬಗ್ಗೆ ಹೇಳಬೇಕಂದ್ರೆ ಹೆಮ್ಮೆ ಆಗುತ್ತದೆ. ಯಾಕಂದರೆ ಅಲ್ಲಿ ನಾನು ಮರೆಯಲಾಗದಂತಹ ಅನುಭವಗಳನ್ನು ಪಡೆದಿದ್ದೇನೆ, ಮಾರ್ಗದರ್ಶನವನ್ನು ಪಡೆದಿದ್ದೇನೆ. ಮುಖ್ಯವಾಗಿ ಆ ಕಾಲೇಜಿನ ಪ್ರಾಧ್ಯಾಪಕರುಗಳ ಬಗ್ಗೆ ಹೇಳಬೇಕಂತಂದರೆ, ಸದ್ಯದಲ್ಲಿ ಸುಮಾರು 4-5 ವರ್ಷಗಳಿಂದ ಪ್ರಾಂಶುಪಾಲರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ನೆಚ್ಚಿನ ಗುರುಗಳಾದ ಡಾಕ್ಟರ್ ಮಾಣಿಕಮ್ಮ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವರು ಪ್ರಾಧ್ಯಾಪಕರ ಹುದ್ದೆಯಿಂದ ಇವಾಗ ಪ್ರಾಂಶುಪಾಲರಾಗಿ ತಮ್ಮ ಕಾಲೇಜಿನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ನಮಗೆ ಬೋಧನೆಯ ಸಂದರ್ಭದಲ್ಲಾಗಿರ್ಬೋದು ಅಥವಾ ಒಂದು ಒಬ್ಬ ವಿದ್ಯಾರ್ಥಿಗಳನ್ನು ಅವರು ಪ್ರೀತಿಯಾಗಿರ್ಬೋದು, ಸಹಕಾರ ಆಗಿರ್ಬೋದು ಅಥವಾ ಮಾರ್ಗದರ್ಶನ, ಒಬ್ಬ ಆದರ್ಶ ಶಿಕ್ಷಕರಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮಗೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಸ್ವಚ್ಛ ಭಾರತ ಆಗಿರ್ಬೋದು, ಗಿಡ ನೆಡುವುದಾಗಿರ್ಬೋದು, ನಿರಂತರವಾಗಿ ಕ್ರಿಯಾಶೀಲರಾಗಿರುವಂತೆ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಅವರು ನಮಗೆ ಪ್ರೇರಣೆಯನ್ನು ನೀಡಿದಂಥವರು, ಧೈರ್ಯವನ್ನು ತುಂಬಿದಂಥವರು. ಹಾಡುಗಾರಿಕೆ, ನಾಟಕ, ಇತರೆ ಗುಲ್ಬರ್ಗ ಆಗಿರ್ಬೋದು, ಯಾವುದೇ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿದ್ರೂ ಸಹಿತ ಅದರಲ್ಲಿ ನಮಗೆ ಭಾಗವಹಿಸುವಂತೆ ಪ್ರೇರಣೆಯನ್ನು ನೀಡಿದಂಥವರು ಅವರು, ಧೈರ್ಯವನ್ನು ನೀಡಿದಂಥವರು ಅವರು. ತದನಂತರ ಡಾಕ್ಟರ್ ಎಂ ಸಿದ್ದಣ್ಣ ಕೊಳ್ಳಿ ಸರ್ ಅವರು ನಮಗೆ ದೈಹಿಕವಾಗಿ ನಮ್ಮಲ್ಲಿ ಇರಲಾರ್ದೇ ಇರ್ಬೋದು, ಆದರೆ ಅವರು ನೀಡಿದಂತಹ ಮಾರ್ಗದರ್ಶನ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಅವರು ನೀಡಿದಂಥ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರ ಎಲ್ಲ ಒಂದು ಅಂಶಗಳನ್ನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯೋದಿಲ್ಲ. ಅವರು ಸಹ ಯಾವುದೇ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹತ್ವವನ್ನು ಹೇಳಿಕೊಟ್ಟಂಥವ್ರು ಅವರು. ಎಲ್ಲದರಲ್ಲಿ ಭಾಗವಹಿಸುವಂತೆ ಪ್ರೇರಣೆಯನ್ನು ನೀಡಿದಂಥವರು. ಹಾಗೆ ಅವರ ಒಬ್ಬ ಶಿಕ್ಷಕನಾಗಿ, ಒಬ್ಬ ಗುರುವಾಗಿ, ಒಬ್ಬ ಮಾರ್ಗದರ್ಶಕನಾಗಿ ನಿಂತಿದ್ದಂಥವ್ರು ಅವರು ನಮಗೆ ಹಲವಾರು ರೀತಿಯಿಂದ ಚುಟುಕುಗಳಾಗಿರ್ಬೋದು, ಕತೆ ಕವನಗಳನ್ನು ಬರೆಯಲು ಪ್ರೇರಣೆಯನ್ನು ನೀಡಿದಂಥವರು ಸರ್ ಅವರು. ತದನಂತರ ಹುಣ್ಜೆ ಸರ್ ಆಗಿರ್ಬೋದು, ಮಠ್ ಸರ್ ಆಗಿರ್ಬೋದು, ಸುನೀತಾ ಮೇಡಮ್ ಆಗಿರ್ಬೋದು, ಗೀತಾ ಮೇಡಮ್, ಭಾಗ್ಯಶ್ರೀ ಮೇಡಮ್ ಆಗಿರ್ಬೋದು, ದೀಪಾ ಮೇಡಮ್ ಆಗಿರ್ಬೋದು, ಇಡೀ ಆ ಕಾಲೇಜಿನ ಆಡಳಿತ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲ ಪ್ರಾಧ್ಯಾಪಕರುಗಳಾಗಿರ್ಬೋದು ಉತ್ತಮವಾದ ರೀತಿಯಲ್ಲಿ ನಮಗೆ ಸಹಕಾರವನ್ನು, ಪ್ರೀತಿಯನ್ನು, ಮಾರ್ಗದರ್ಶನವನ್ನು ನೀಡಿದಂತಹ ಕಾಲೇಜ್ ಅಂತ ಹೇಳ್ಬೋದು. ಈಗ ಸದ್ಯದಲ್ಲಿ ನಾನು ನನ್ನ ಎಮ್ ಎ ಪದವಿಯನ್ನು ಗುಲ್ಬರ್ಗ ಯೂನಿವರ್ಸಿಟಿ ಕಲಬುರಗಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಗಿಸಿ ಸದ್ಯದಲ್ಲಿ ನಾನು B.Ed ಪದವಿಯ 4th ಸೆಮ್ನಲ್ಲಿ ಮುಂದುವರಿಯುತ್ತಿದ್ದೇನೆ. ಇದಕ್ಕೆಲ್ಲನೂ ಸಹಕಾರ ಅಥವಾ ಪ್ರೇರಣೆ, ಮಾರ್ಗದರ್ಶನವನ್ನು ನಾನು ನನ್ನ ಕಾಲೇಜು ಅಂತೇಳಿ ಹೇಳ್ಬೋದು. ಅಲ್ಲಿ ನಮ್ಮ ಡಾಕ್ಟರ್ ಮಾಣಿಕಮ್ಮ ಮೇಡಮ್ ಅವರ ಸಲಹೆ ಮೇರೆಗೆ ನಾನು ಎಮ್ ಎ ಪದವಿಯನ್ನು ಮುಗಿಸಿ ಈ ಸದ್ಯದಲ್ಲಿ B.Ed ಪದವಿಯನ್ನು ಮುಗಿಸುತ್ತಿದ್ದೇನೆ. ಆದ್ದರಿಂದ ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಕೆಲವೊಂದು ಕೊಡುಗೆಗಳನ್ನು, ಅನುಭವಗಳನ್ನು ಕಾಲೇಜು ನೀಡಿದೆ ಅಂತ ಹೇಳ್ಬೋದು. ಅಲ್ಲದೆ ಹುಬ್ಬಳ್ಳಿ ಧಾರವಾಡಲ್ಲಿ ಕಾನ್ಫರೆನ್ಸ್ನಲ್ಲಿ ಪ್ರಥಮವಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿ ಪ್ರಬಂಧ ಮಂಡನೆ ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿರುವುದಂಥದ್ದು ನಮ್ಮ ಮೇಡಮ್ ಆಗಿರ್ಬೋದು, ಸಿದ್ದಣ್ಣ ಸರ್ ಆಗಿರ್ಬೋದು. ಇವರೆಲ್ಲರೂ ತುಂಬಾ ಸಹಕಾರವನ್ನು ನೀಡಿ, ನಮಗೆ ಪ್ರೇರಣೆಯನ್ನು ನೀಡಿ, ಮಾರ್ಗದರ್ಶನದ ಮೂಲಕ ಯಾವುದೇ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಿದಂಥವ್ರು ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಎಲ್ರಿಗೂ ಧನ್ಯವಾದ.